ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಅಥವಾ ಗಿಡ ಆಯಿತಾ. ಇದನ್ನು ದತ್ತೂರಿ ಗಿಡ ಅಥವಾ ಅರ್ಶಿಣ ದತ್ತೂರಿ ಅಂತ ಅಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಕೆಲವೊಂದು ಇಸುಬು, ಚರ್ಮ ರೋಗ ಇಂಥದಕ್ಕೆಲ್ಲ ಬಳಸೋಂಥದ್ದು, ಔಷಧಿಗಳನ್ನು ಮಾಡಿ ಕೊಡೋಂಥದ್ದು ಇರ್ತದೆ. ಮತ್ತು ನಮ್ಮ ಒಂದು ವಾಮ ಮಾರ್ಗ, ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳು, ಮಾಟ ಮಂತ್ರ, ಅಘೋರಪಂಥಿ ವಿದ್ಯೆ ಇಂಥ ವಿಚಾರಗಳಿಗೆ ಇದನ್ನು ಅತ್ಯದ್ಭುತವಾಗಿ ಬಳಸ್ತಕ್ಕಂಥದ್ದು ಇರ್ತದೆ. ಇದರಲ್ಲಿ ತಾರಾ ಪ್ರತ್ಯಂಗಿರ ದೇವಿ, ತಾರಾ ಪ್ರತ್ಯಂಗಿರ ದೇವಿ ಅಡಕವಾಗಿರ್ತಾಳೆ, ಅಂದರೆ ಜಾಗೃತವಾಗಿರ್ತಾಳೆ, ಅಂದರೆ ಇದರಲ್ಲಿ ವಾಸವಾಗಿರ್ತಾಳೆ ಅನ್ನೋದು ಒಂದು ನಂಬಿಕೆ ಆಯಿತಾ. ನಂಬಿಕೆ ಅಲ್ಲ, ಅದು ಇರೋಂಥದ್ದು ಹಂಗೇನೆ ಆಯಿತಾ. ಇದನ್ನು ನೀವು ತರಬೇಕಾದ್ರೆ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಇದರ ಬೀಜಗಳಿಂದ ಒಂಥರ ಕೆಲಸಗಳಾದರೆ ಇದ್ರ ಬೇರು, ಇದ್ರ ಕಾಂಡ, ಇದರ ಒಂದು ರಸ, ಆಯಿಲು, ಇದರ ಆಯಿಲಿಂದನೂ ಸಾಕಷ್ಟು ರೀತಿಯಲ್ಲಿ ಕೆಲಸಗಳಾಗೋಂಥದ್ದು ಇರ್ತದೆ ಆಯಿತಾ. ಇದನ್ನು ಅಮಾವಾಸ್ಯೆ ಮಂಗಳವಾರ ಅಥವಾ ಶನಿವಾರ ಬಿದ್ದಂಥ ಸಂದರ್ಭ, ವಿಶಾಖ ನಕ್ಷತ್ರ ಅಥವಾ ಆಶ್ಲೇಷ ನಕ್ಷತ್ರ ಆಯಿತಾ. ಆಶ್ಲೇಷ ನಕ್ಷತ್ರ ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಕ್ಷತ್ರ ಅದು, ಅಥವಾ ಕೃತಿಕಾ ನಕ್ಷತ್ರ ಅಮಾವಾಸ್ಯೆ ಇದ್ದಾಗಲೂ ನಡೀತದೆ ಆಯಿತಾ. ಇದನ್ನು ತಗೊಂಬಂದು ಇದರ ಬೀಜಗಳನ್ನು ಕುಟ್ಟಿ ಚೂರ್ಣ ಮಾಡಿ ಚಿದಾಭಸ್ಮ, ಎಣ ಸುಟ್ಟಿರೋಂಥ ಬೂದಿ ಮತ್ತು ಈ ಒಂದು ದತ್ತೂರಿ ಬೀಜ ಇವೆರಡನ್ನು ಮಿಶ್ರಣ ಮಾಡಿ ಹಂದಿ ರಕ್ತ ಹಾಕಿ ಅದನ್ನು ಗುಳಿಗೆ ರೀತಿ ಮಾಡಿ ಶತ್ರು ಹೊಟ್ಟೆ ಹಾಕೋದ್ರಿಂದ ಶತ್ರು ಸರ್ವನಾಶ ಪ್ರಯೋಗ ಆಗ್ತದೆ ಆಯಿತಾ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ. ಅದನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ ಆಯಿತಾ. ಮತ್ತು ಇದನ್ನು ಇನ್ನೂ ಒಂದು ಪ್ರಯೋಗ ಏನು ಮಾಡ್ಬೋದು ಅಂತಂದರೆ, ಇದ್ರ ಹಾಲು, ಈ ಎಲೆನ ಈ ಕಾಂಡನ ಕಿತ್ತಾಗ ಅರಿಶಿನಿಗೆ ಹಾಲು ಬಂದಂಗೆ ಬರ್ತದೆ. ನಾನು ಇವಾಗ ಯಾಕೆ ಅದನ್ನು ಕಿತ್ತು ನಿಮಗೆ ತೋರಿಸ್ಲಿಲ್ಲ ಅಂತಂದರೆ, ನಾವು ಗಿಡಕ್ಕೆ ಸುಮ್ಮನಾದರೂ ವನಸ್ಪತಿಗಳಿಗೆ ತೊಂದರೆ ಕೊಡಬಾರ್ದು. ನಮ್ಗೆ ಉಪಯೋಗ ಐತಾ ಅವಾಗ ಮಾತ್ರ ಕಿತ್ತು ಮಾಡಿ ತೋರಿಸ್ಬೇಕು. ಸುಮ್ಮನಾದರೂ ಗಿಡಗಳಿಗೆ, ವನಸ್ಪತಿಗಳಿಗೆ, ಗಿಡಮೂಲಿಕೆಗಳಿಗೆ ತೊಂದರೆ ಕೊಡಬಾರ್ದು. ಹಂಗಿರೋದ್ರಿಂದ ಇದನ್ನು ಕಿತ್ತರೆ ಇದರಲ್ಲಿ ಅರಿಶಿನಿಗೆ ಹಾಲು ಬರ್ತದೆ. ಆ ಹಾಲನ್ನು ತಗೊಂಬಂದು ಅಡಿಕೆ ಒಳಗೆ ನೆನೆಹಾಕಿ, ಅಡಿಕೆ ತೆಗೆದುಬಿಟ್ಟು ಆ ಹಾಲಲ್ಲಿ ನೆನೆಹಾಕಿ ಆ ಅಡಿಕೆನ ಶತ್ರು ಯಾರಿರ್ತಾನೆ ಅವನು ಅಡಿಕೆಲೆ ಹಾಕೋಣಕ್ಕಾದರೂ ಆ ಅಡಿಕೆನ ಅದರೊಳಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವನು ಅಗದು ಉಗಿಯೋದ್ರಿಂದ ಶತ್ರು ಉಚ್ಚಾಟನ, ವಿದ್ವೇಷನ, ಮಾರಣ ಪ್ರಯೋಗ ಶೀಘ್ರದಲ್ಲಿ ಆಗ್ತದೆ ಆಯಿತಾ. ಇಂಥದ್ದೆಲ್ಲ ಇವು ನೀವು ಮಾಡ್ಕೊಳ್ಳಿ, ಜನಗಳಿಗೆ ಕೆಟ್ಟದ್ದು ಮಾಡಿ ಅನ್ನೋ ಒಂದು ಉದ್ದೇಶ ಅಲ್ಲ. ವಿದ್ಯೆ ಐತೆ, ಆ ವಿದ್ಯೆನ ಇನ್ನೊಬ್ರಿಗೆ ಗೊತ್ತಾಗಬೇಕು, ವಿದ್ಯೆ ಈ ರೀತಿ ಇದೆ ಅಂತಂದ್ಬಿಟ್ಟು 4 ಜನಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಹೇಳ್ತಿರೋಂಥದ್ದು. ಯಾರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಅಥವಾ ಕೆಟ್ಟದ್ದೆಲ್ಲ ಕಲ್ತ್ಕೊಂಡು ಏನೋ ಮಾಡಲಿ ಅನ್ನೋ ಉದ್ದೇಶನೂ ನನಗಿಲ್ಲ ಆಯಿತಾ. 4 ಜನಕ್ಕೆ ಉಪಯೋಗ ಆಗಲಿ, ವಿದ್ಯೆ ಈ ರೀತಿ ಐತಿ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಹೇಳ್ತಿರೋಂಥ ಒಂದು ವಿಚಾರ ಆಯಿತಾ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.